ಹೆಣ್ಮಕ್ಳಲ್ಲಿ ಬಿಳಿ ಮುಟ್ಟು ಇಲ್ಲ ಬಿಳಿ ಸ್ರಾವ ಇಲ್ಲ ಬಿಳಿ ಹೋಗುತ್ತೆ, ಮೈ ಮೇಲೆ ಯಾಕೆ ಹೋಗುತ್ತೆ ಗೊತ್ತಾ? 60 ಶರೀರದಲ್ಲಾಗುವ ಬದಲಾವಣೆ ಬಗ್ಗೆ ತಿಳ್ಕೊಂಡ ನಾನು ನಿಮ್ಮ ವೈದ್ಯ ಅರುಣ್. ನಿಮಗೆ ಬಿಳಿ ಬರ್ತಾ ಇದೆ ಕೆಳಗಡೆ, ಬಿಳಿ ಏನಾದರೂ ಫ್ಲೂಯಿಡ್ ಬರ್ತಾ ಇದೆ ಅಂದರೆ ಅದು ಇನ್ಫೆಕ್ಷನ್ ಅನ್ನೋದನ್ನ ಅಲ್ಲ. ನಿಜ ಏನು ಗೊತ್ತಾ? ಹೆಣ್ಮಕ್ಳಲ್ಲಿ ಬಿಳಿ ಬರೋದು, ಬಿಳಿ ಮುಟ್ಟು ಏನು ಬರೋದು, ಬಿಳಿ ಸ್ರಾವ ಬರೋದು, ಮೈ ಮೇಲೆ ಹೋಗೋದು ಅದು ಸಂಪೂರ್ಣ ಸಹಜ. ಆದರೆ ಯಾವಾಗ ಟೆನ್ಷನ್ ತಗೋಬೇಕು ಅಂದರೆ, ಬಿಳಿ ಮುಟ್ಟು ಜೊತೆ ನಿಮಗೆ ಸ್ಮೆಲ್ ಬರ್ತಾ ಇದೆ, ಇಲ್ಲ ವಾಸನೆ ಜಾಸ್ತಿ ಆಗ್ತಾ ಇದೆ, ಮತ್ತು ತೀವ್ರ ತುರಿಕೆ ಅಂದರೆ ನಿಮಗೆ ಕೆರೆಸ್ತಾ ಇದೆ, ಮತ್ತು ಸ್ಮೆಲ್ಲು ಮೀನು ವಾಸನೆ ಥರ ಬರ್ತಾ ಇದೆ ಅಂದರೆ ಅದ್ರ ಜೊತೆ ಬಿಳಿ ಮುಟ್ಟಿನ ಜೊತೆ ಹಳದಿ, ಹಸಿರು ಇಲ್ಲ ರಕ್ತ ಮಿಶ್ರಿತ ಏನಾದರೂ ಲಿಕ್ವಿಡ್ ಬರ್ತಾ ಇದೆ ಅಂದರೆ ತಲೆ ಕೆಡಿಸ್ಕೋಬೇಕು. ಮೂತ್ರ ಮಾಡುವಾಗ ಉರಿ ಇಲ್ವಾ ಕೆಳಗಡೆ ಹೊಟ್ಟೆ ನೋವು ಬರ್ತಾ ಇದೆ ಅಂದರೆ ನೀವು ತಕ್ಷಣ ಹೋಗಿ ಡಾಕ್ಟರ್ನ ಭೇಟಿ ಮಾಡಬೇಕು. ಯಾಕಂದರೆ ಇದು ಒಂದು ಇನ್ಫೆಕ್ಷನ್ ಇಲ್ಲ ಸೋಂಕಾಗಿದೆ ಅಂತ ಅರ್ಥ. ಇದಕ್ಕೆ ಕಾರಣ ಏನು ಗೊತ್ತಾ? ಮೊದಲನೇದು ಫಂಗಲ್ ಇನ್ಫೆಕ್ಷನ್ ಅಂದರೆ ನಿಮ್ಮ ದೇಹದಲ್ಲಿ, ನಿಮ್ಮ ಹೆಣ್ಣುಮಕ್ಕಳ ಗರ್ಭಕೋಶದಲ್ಲಿ ಫಂಗಸ್ ಏನಾದರೂ ಇನ್ಫೆಕ್ಷನ್ ಮಾಡಿದಾಗ. ಎರಡನೇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಾ ಸೋಂಕು ಮಾಡಿದಾಗ. ಮತ್ತು ಕೆಲವೊಂದು ಜನಕ್ಕೆ ಲೈಂಗಿಕವಾಗಿ ಹರಡೋ ಕೆಲವೊಂದು ರೋಗಗಳಲ್ಲಿ ಬಿಳಿ ಸ್ರಾವ, ಬಿಳಿ ಮುಟ್ಟು ಬರೋ ಚಾನ್ಸಸ್ ಇರುತ್ತೆ. ಮತ್ತು ತುಂಬಾ ರೇರ್ ಆಗಿ ಗರ್ಭಕಂಠದಲ್ಲಿ ಅಂದರೆ ಸರ್ವಿಕ್ಸ್ ಆ ಜಾಗದಲ್ಲಿ ಏನಾದರೂ ಇನ್ಫೆಕ್ಷನ್ ಇಲ್ಲ, ಏನಾದರೂ ದೊಡ್ಡ ತೊಂದರೆ ಇದ್ದರೆ ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಜೊತೆಗೆ ಹೆಣ್ಣುಮಕ್ಕಳಲ್ಲಿ ಲೈಂಗಿಕ ಸ್ರಾವ, ಲೈಂಗಿಕ ಉದ್ರೇಕತೆ ಬಂದಾಗ ಬಿಳಿ ಲಿಕ್ವಿಡ್ ಬರೋದು ಸರ್ವೇ ಸಾಮಾನ್ಯ. ಮತ್ತು ನೀವು ಬಿಳಿ ಮುಟ್ಟು ಬರ್ತಾ ಇದೆ ಅಂತ ಔಷಧಿ ಅಂಗಡಿ ಹೋದರೆ ಮೆಡಿಸಿನ್ಸ್ ತೊಗೊಂಡಾಗ ಆ ಔಷಧಿ ಎಲ್ಲ ವರ್ಕ್ ಆಗಲ್ಲ. ಯಾಕಂದರೆ ಒಂದೊಂದು ಬಿಳಿ ಮುಟ್ಟಿನ ಹಿಂದೆ ಒಂದೊಂದು ಕಾರಣ ಇರುತ್ತೆ. ಸೊ ನಿಮಗೆ ವಾಸನೆ ಇಲ್ಲ, ತುರಿಕೆ ಇಲ್ಲ, ನೋವಿಲ್ಲ ಅಂದರೆ ಅದು ಒಂದು ಸಹಜವಾದ ಬಿಳಿ ಸ್ರಾವ ಅಂತ ತಿಳ್ಕೋಬೇಕು. ಆ ಟೈಮಲ್ಲಿ ನೀವು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಆದರೆ ಇವೆಲ್ಲ ತೊಂದರೆಗಳು ನಿಮ್ಗೆ ಏನಾದ್ರು ಕಾಣ್ತಾ ಇದೆ ಅಂದರೆ ನೀವು ತಕ್ಷಣ ಹೋಗಿ ಡಾಕ್ಟರ್ನ ಭೇಟಿ ಮಾಡಬೇಕು. ಅವರು ಜಾಗ ಚೆಕ್ ಮಾಡಿ ಮತ್ತು ಟೆಸ್ಟ್ ಮಾಡಿ ಅದು ಯಾವುದರಿಂದ ಬರ್ತಿದೆ ಅಂತ ನೋಡಿ ನಿಮಗೆ ಅದ್ರ ತಕ್ಕನಂಗೆ ಮೆಡಿಸಿನ್ಸ್ ಕೊಡ್ತಾರೆ. ನಿಮ್ಮ ಗರ್ಭಾಶಯ ಸ್ವಚ್ಛತೆಯಿಂದ ಇದ್ದರೆ ನಿಮಗೆ ತೊಂದರೆ ಬರೋಕ್ಕೆ ಚಾನ್ಸಸ್ ಇಲ್ಲ. ಮತ್ತು ನೀವು ಯಾವಾಗಲೂ ಗರ್ಭಾಶಯವನ್ನು ಕ್ಲೀನಾಗಿ ಇಟ್ಕೊಳ್ಳೋದನ್ನ ಒಂದು ರೂಢಿ ಮಾಡ್ಕೊಳ್ಳಿ. ಧನ್ಯವಾದ.